ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮೇ 1ರಂದು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯೋತ್ಸವ. ಕೋಟ್ನೂರ್ BSNL ಲೇಔಟ್ನಲ್ಲಿ ವಿಶೇಷ ಕಾರ್ಯಕ್ರಮ. ಕಿಶೋರ್ R ಗಾಯಕ್ವಾಡ್. ಪತ್ನಿಯನ್ನು ಬರ್ಬರವಾಗಿ ಕೊಂದು ಮಗುವಿನೊಂದಿಗೆ ಬಾವಿಗೆ ಹಾರಿದ ಪತಿ. ಪವಾಡ ಸದೃಶ್ಯದಂತೆ ಬದುಕಿ ಬಂದ ಮಗು. ಪ್ರತಾಪ್ ಸಿಂಹ ಹೇಳಿಕೆಗೆ ಕಾಂಗ್ರೆಸ್ ಮುಖಂಡ ಸಂಜಯ್ ಮಾಕಾಲ್ ತೀವ್ರ ಖಂಡನೆ. ಈಗ ವಾರ್ತೆಗಳ ವಿವರ. ಮೇ 1ರಂದು ನಗರದ ಕೋಟ್ನೂರ್ BSNL ಲೇಔಟ್ನಲ್ಲಿ ಬುದ್ಧ ಬಸವ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯೋತ್ಸವವನ್ನು ಭರ್ಜರಿಯಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಕಿಶೋರ್ R ಗಾಯಕ್ವಾಡ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಕೋಟ್ನೂರ್ BSNL ಲೇಔಟ್ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇ 1ರಂದು ಬುದ್ಧ ಪೂರ್ಣಿಮೆಯ ಅಂಗವಾಗಿ ಬುದ್ಧ ಬಸವ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೋಟ್ನೂರ್ BSNL ಲೇಔಟ್ನ ಬುದ್ಧ ಬಸವ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸಂಜೆ 5:30ಕ್ಕೆ ನಡೆಯಲಿರುವ ಈ ಕಾರ್ಯಕ್ರಮದ ಕುರಿತು ಟ್ರಸ್ಟ್ ಅಧ್ಯಕ್ಷ
ಕಿಶೋರ್ ಆರ್ ಗಾಯಕ್ವಾಡ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಳೆದ 22 ವರ್ಷಗಳಿಂದ ನಿರಂತರವಾಗಿ ಈ ಉತ್ಸವವನ್ನು ಆಚರಿಸಲಾಗುತ್ತಿದ್ದು, ಈ ಬಾರಿ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉದ್ಘಾಟಕರಾಗಿ ಭಾಗವಹಿಸಲಿದ್ದಾರೆ. ನಿವೃತ್ತ ಡಿಜಿಪಿ ಡಾಕ್ಟರ್ ಸಾಂಗ್ಲಿಯಾನ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇನ್ನು ಅನೇಕ ಗಣ್ಯರು ಮತ್ತು ಪೂಜ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಪೊಲೀಸ್ ಸೇವೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಭೀಮರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಿಗೆ ಗೌರವ ಸನ್ಮಾನ ಮತ್ತು 25 ನಿವೃತ್ತ ಯೋಧರಿಗೆ ವಿಶೇಷ ಸನ್ಮಾನ ನೆರವೇರಿಸಲಾಗುತ್ತದೆ. ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಪಂಡಿತ್ ಕಾಂಬ್ಳೆ, ರಾಘವೇಂದ್ರ ವೈಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 23 ವರ್ಷಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬುದ್ಧ, ಬಸವ ಈ 3 ಗಣ್ಯಾತಿ ಗಣ್ಯರ ಜಯಂತ್ಯೋತ್ಸವ ಆಚರಣೆ ಅಥವಾ ಅತಿ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಐಸಿಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಿವೃತ್ತ ಡಿಜಿಪಿ SP ಸಾಂಗ್ಲಿಯಾನ ಸಾಹೇಬರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಹಾಗೂ ವಿಶೇಷವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಎಲ್ಲ ಮಂತ್ರಿಗಳು ಮತ್ತು ಅದರಲ್ಲಿ ವಿಶೇಷವಾಗಿ ನಾವು ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳನ್ನು, ಸಮಾನತೆ ವಿಚಾರಗಳನ್ನು ಆ ಕೋಟೋಡಿ ಬಡಾವಣೆಯಿಂದ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಸಾರ್ತಾ ಬಂದಿದ್ದೇವೆ. ಅದು ತಾವೆಲ್ಲ ಗಮನಕ್ಕಿದೆ. ಅಲ್ಲಿ ಬುದ್ಧನ ಮೂರ್ತಿ ಸ್ಥಾಪನೆ ಆಗಿದೆ. ಬಸವಣ್ಣ ಅವರ ಮೂರ್ತಿ ಹಿಂದಿನ ವರ್ಷ 2025ರಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರ ಹೆಸರು ಕ್ಯಾಬಿನೆಟ್ನಲ್ಲಿ ಡಿಕ್ಲೇರ್ ಆದಾಗ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಜಿಲ್ಲೆಯಲ್ಲಿ ಬಹುತೇಕ ಬಸವೇಶ್ವರ ಮೂರ್ತಿ ಸ್ಥಾಪನೆ ಆಗಿದ್ದು ಕೋಟನಹಳ್ಳಿ ಬಡಾವಣೆ BSN ಲೆವೆಲ್ದಲ್ಲಿ ನಾನು ಬಯಸ್ತೇನೆ. ಸುಮಾರು 40 ಜನ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಆಫೀಸರ್ಗಳಿಗೆ ನಮ್ಮದು ಅವರಿಗೆ ಭೀಮರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಲಾದಂಥ ಒಂದು ಕಾರ್ಯಕ್ರಮ ಇದೆ. ಎರಡನೇದಾಗಿ ಸುಮಾರು 25 ಜನ ನಿವೃತ್ತ ಆರ್ಮಿ ಆಫೀಸರ್, ವೀರ ಯೋಧರು, ದೇಶಕ್ಕಾಗಿ ಸೇವಿಸಿದಂಥ ಸೈನಿಕರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಅಫ್ಜಲ್ಪುರ ತಾಲೂಕಿನ ಮದರಾಕೆ ಗ್ರಾಮದಲ್ಲಿ ಪತಿ ತನ್ನ ಪತ್ನಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ಬಳಿಕ ತನ್ನ 4 ವರ್ಷದ ಮಗುವಿನೊಂದಿಗೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ದಾರುಣ ಘಟನೆ ನಡೆದಿದೆ. ಮಗಳನ್ನ ಕಳೆದುಕೊಂಡ ತಾಯಿಯ ಕಣ್ಣೀರು, ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಇಡೀ ಗ್ರಾಮವನ್ನೇ ಬಿಚ್ಚಿ ಬೀಳಿಸಿದ ಈ ದಾರುಣ ಘಟನೆ ನಡೆದಿದ್ದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮದರಾಕೆ ಗ್ರಾಮದಲ್ಲಿ. ಈ ಚಿತ್ರದಲ್ಲಿ ಕಾಣುತ್ತಿರುವ ಲಕ್ಷ್ಮೀಪುತ್ರ ಎಂಬಾತ ತನ್ನ ಪತ್ನಿ ಅಂಜಲಿಯನ್ನು ಕುಡುಗೋಲಿನಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಬಳಿಕ ತನ್ನ 4 ವರ್ಷದ ಮಗುವನ್ನು ಹೊತ್ತುಕೊಂಡೇ ಗ್ರಾಮದ ಹೊರವಲಯದ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದೃಷ್ಟವಶಾತ್ ಸ್ಥಳೀಯರು ಮಗುವನ್ನು ರಕ್ಷಿಸಿದ್ದಾರೆ. ಆದರೆ ಪತಿ ಬದುಕುಳಿಯಲಿಲ್ಲ. ಲಕ್ಷ್ಮೀಪುತ್ರ ಮತ್ತು ಅಂಜಲಿ 8 ವರ್ಷಗಳ ಹಿಂದೆ ಮದುವೆಯಾಗಿದ್ದರು. ಇವರಿಗೆ 4 ವರ್ಷದ ಗಂಡು ಮಗು ಕೂಡ ಇದೆ. ಹಲವು ವರ್ಷಗಳಿಂದ ಪುಣೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಆದರೆ ಊರಿಗೆ ಬರುವ ವಿಚಾರವಾಗಿ ದಂಪತಿಗಳ ನಡುವೆ ಆಗಾಗ ಜಗಳವಾಗುತ್ತಿತ್ತು. ಈ ಬಗ್ಗೆ ಹಲವು ಬಾರಿ ರಾಜಿ ಸಂಧಾನ ನಡೆದರೂ ಸಹ ಸಮಸ್ಯೆ ಪರಿಹಾರವಾಗಿರಲಿಲ್ಲ. ಇತ್ತೀಚೆಗೆ ಪತ್ನಿಯನ್ನು ಊರಿಗೆ ಕರೆದುಕೊಂಡು ಬಂದ ಲಕ್ಷ್ಮೀಪುತ್ರ ಮತ್ತೆ ಜಗಳವಾಡಿ ಈ ದುಷ್ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಏನಕ್ಕೆ ನಾವು ಕಣಿಕೆ ತೊಗೊಂಡಿದ್ದಾರೆ ತಳಗಿನ ತೊಳಕಿಲ್ಲ ಒಂದು ಎಕರ್ದ ರೀ ಕಣಿಕೆ ಹೊಡಿತಾರೆ ನಮ್ಮ ಅಣ್ಣ ಹೊಡಿತಾರೆ ಏನೋ ಇಲ್ಲಿ ಏನೋ ಬಾವಸ್ ರೋಡಿಗೇನೋ ಕಣ್ಣನ ಹತ್ರ ಒಂದು ಸಾರಿ ಬಾಯಿ ಬಲ್ಲಿ ಕಣ್ಣ ನೀವು ಒಳ್ಳೆನ್ ರೀ ಬಾವಸ್ಗೆ ಇವು ಅನಲ್ಲ ರೀ ಬಾವಸ್ ಇವ್ರು ಬಾಯಿ ಬಲ್ಲಿ ಏನೋ ಕಣ್ಣ ನೀವು ಒಳ್ಳೆನ್ ರೀ ಒಳಕ್ಕೆ ಎಕಡೆ ಹೋಗಿ ಗೊತ್ತಿಲ್ಲ ನಮ್ಮ ಅಣ್ಣನ ಕಣಿಕೆ ಇಳಿಸುತ್ತೆ ರೀ ನಮ್ಮ ಅಣ್ಣ ಮೋಟರ್ ಚಾಲು ಮಾಡತ್ತಿ ಹಚ್ಚುಟಿನ ರೀ ಹಚ್ಚುಟ ಅಲ್ಲಿ ಪೈಪ್ ಜೋಡ್ಸಕತ್ತೇನೆ ಪೈಪ್ ಜೋಡ್ಸ್ತಾನೆ ಅಲ್ಲಿ ಆವಾಜ್ ಬರ್ನ ಈ ಕಡೆ ಓಡ್ ಬಂದ ಮಾಡ್ರಿ ಓಡ್ ಬರ ನಂಗೆ ಒಳಗೆ ಬಂದಕ್ಕೆ ಸೀದಾ ಖುಷಿ ನೋಡಿ ಸೀದಾ ಹಾರಿನ್ರ ಖುಷಿ ನೋಡ್ಕೆ ರೀ ಹಾಂ ಬಾಯ ಬಿದ್ದಿತ್ತು ಬಾಯ ಬಿದ್ದಿತ್ತು ರೀ ಬಾಯ ಬೆಳನ ನಾ ಹೋಗಕ್ಕೆ ಹಾರಿ ಕೂಸಿ ತೆಗೆದಿನ ಕಡೆ ವಿಮಾನ ಕಲ್ತ್ಕೆ ಅವ್ರು ಕೂಸು ಒಂದೈತೆ ರೀ ಹಾಂ ಮುಳುಗಿದ್ರ ಅವ ರೀ ಬಾಡಿನೇ ಕಂಡಿಲ್ಲ ರೀ ಸರ್ ಹೆಂಗೆ ಗೊತ್ತೈತೆ ನಿಮಗೆ ಕೂಸು ಸರ್ ನಾವು ಹಾರಿದ್ರೆ ಹಾರಕ್ಕೆ ಕೂಸು ಒಂದೇ ನೋಡಿದ್ರೆ ಬಾಡಿನೇ ಒಟ್ಟು ಕಂಡಿಲ್ಲ ಚಪ್ಪ ಇದ್ರ ಮೇಲೆ ಕಂಡು ಹಿಡಿದ್ರು ಅಂತ
ಚಪ್ಪಲ್ ಇಟ್ಟ ಬಿದ್ದವ್ರಿ. ಹಾಂ ರೀ ಅವ್ ಬಿದ್ದಿದ್ರು ಇದು ನಮಗೆ ಇಲ್ಲ ಸರ್. ಕೂಸು ಹಾಂ ರೀ ಕೂಸು ಬೀಳನ ಸುಮ್ಮ ಸೀದಾ ಬರೋಣ ಹಾರಿನ ಬಾಯಿ ರೀ. ಯಾಕೆ ಏನು ಕಾರಣ ಏನು ಅದೇನು ಗೊತ್ತಿಲ್ಲ ಸರ್ ಅವ್ರ ಮನೆ ನಾವಂತೂ ಇಲ್ಲಿ ಹೊಲ್ದಾಗ ಇರ್ತೀವಿ ರೀ. ಹಾಂ ರೀ ಕಣೆ ಒಂದು 7 ವರ್ಷ ಆಗಿತ್ತು ರೀ. ಏನು ಮಾಡ್ತೀವಿ ಕೆಲಸ? JCP ನಡೆಸ್ತಾರೆ ಸರ್. JCP ಅಂದ್ರೆ ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಅಲ್ಲಿ. ಒಟ್ಟು 7 ಜನ ಮಕ್ಕಳು? ಅವನಿಗೆ ಒಬ್ಬನೇ ಸರ ಅವ್ರು 2 ಅಣ್ಣ ತಮ್ಮರಿ. ಒಬ್ಬ ಅಲ್ಲಿ ಇದ್ರ ನಂದ್ರಿಗೆ. ಯಾರು ಇರ್ತಾರೆ ಮನೆಗೆ ಅಲ್ಲಿ ಊರ? ಅವ್ರ ಅಪ್ಪ ರೀ ಇವ ರೀ. ಮನೆಗೆ ಯಾರನ್ನ ಇದ್ದೀರ? ಯಾರಿದ್ದಿಲ್ಲ ಸರ್. ಒಬ್ಬ ಗಂಡ ಇಬ್ಬರು ಇದ್ದೀರ? ಹಾಂ ಸರ್. ಪತ್ನಿಯ ಮೇಲಿನ ಕೋಪದಲ್ಲಿ ನಡೆದ ಈ ಕೃತ್ಯ ಒಂದು ಕುಟುಂಬವನ್ನೇ ಚೂರುಮೂರು ಮಾಡಿದೆ. ತಂದೆ ತಾಯಿಯ ಮಮತೆಯ ನಡುವೆ ಬೆಳೆಯಬೇಕಿದ್ದ 4 ವರ್ಷದ ಕಂದಮ್ಮ ಈಗ ಅನಾಥನಾಗಿದ್ದಾನೆ. ಹಾಡಹಗಲೇ ನಡೆದ ಈ ಭೀಕರ ಘಟನೆ ಇಡೀ ಗ್ರಾಮವನ್ನೇ ನಡುಗಿಸಿದೆ. ಸ್ಥಳೀಯರು ಶಾಕ್ಗೆ ಒಳಗಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮನ ಕಲಕುವಂತಿದೆ. ಕುಟುಂಬ ಕಲಹ ಎಷ್ಟು ಭೀಕರ ಪರಿಣಾಮಗಳಿಗೆ ದಾರಿ ಮಾಡಿಕೊಡಬಹುದು ಎಂಬುದಕ್ಕೆ ಇದೊಂದು ಕಹಿ ಉದಾಹರಣೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300449. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಪ್ರತಾಪ್ ಸಿಂಹ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮೊಹಮ್ಮದ್ ಅಲಿ ಜಿನ್ನಾ ಜೊತೆ ಹೋಲಿಸಿರುವ ಹೇಳಿಕೆ ರಾಜಕೀಯವಾಗಿ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಈ ಹೇಳಿಕೆಯನ್ನು ಕಾಂಗ್ರೆಸ್ ಮುಖಂಡ ಪ್ರೊಫೆಸರ್ ಸಂಜಯ್ ಮಾಕಾಲ್ ಖಂಡಿಸಿದ್ದಾರೆ.
ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಪ್ರತಾಪ್ ಸಿಂಹ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪಾಕಿಸ್ತಾನದ ಮುಸ್ಲಿಂ ಲೀಗ್ ನಾಯಕ ಮೊಹಮ್ಮದ್ ಅಲಿ ಜಿನ್ನಾ ಅವರೊಂದಿಗೆ ಹೋಲಿಸಿರುವ ಹೇಳಿಕೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ವಿಮರ್ಶಕರು ಹೇಳುವಂತೆ ಇತಿಹಾಸದ ಕೆಲವು ಸಂಗತಿಗಳನ್ನು ಆಯ್ಕೆ ಮಾಡಿಕೊಂಡು ತಿರುಚುವ ಮೂಲಕ ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸುವ ಪ್ರಯತ್ನ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. 1930ರ ದಶಕದಲ್ಲಿ ನಡೆದ ರಾಜಕೀಯ ಚರ್ಚೆಗಳು, ದ್ವಿರಾಷ್ಟ್ರ ತತ್ವದ ಉದ್ಭವ ಹಾಗೂ ವಿವಿಧ ಸಂಘಟನೆಗಳ ಪಾತ್ರದ ಕುರಿತು ಇತಿಹಾಸಕಾರರು ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ದ್ವಿರಾಷ್ಟ್ರ ತತ್ವದ ಕುರಿತು ಮಾತನಾಡಿದ ವಿಷಯ ಹಾಗೂ ಮಾಧವರಾವ್ ಗೋಳ್ವಲ್ಕರ್ ಅವರ ಅಭಿಪ್ರಾಯಗಳು ಇಂದಿಗೂ ಚರ್ಚೆಯ ವಿಷಯವಾಗಿವೆ. ಇದೇ ಸಮಯದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಬಂಗಾಳ ರಾಜಕೀಯದಲ್ಲಿ ಭಾಗವಹಿಸಿದ್ದ ಹಿನ್ನೆಲೆ ಕುರಿತು ಹಲವು ವ್ಯಾಖ್ಯಾನಗಳು ಇವೆ. 1980ರಲ್ಲಿ ಬಿಜೆಪಿ ಸ್ಥಾಪನೆಯ ಸಂದರ್ಭದಲ್ಲಿನ ಹಣಕಾಸು ನೆರವು ಕುರಿತಂತೆ ನುಸ್ಲಿವಾಡಿಯಾ ಅವರ ಹೆಸರು ಪ್ರಸ್ತಾಪವಾಗಿರುವುದು ಕೂಡ ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ 2005ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರು ಪಾಕಿಸ್ತಾನ ಪ್ರವಾಸದ ವೇಳೆ ಜಿನ್ನಾ ಸಮಾಧಿಗೆ ಭೇಟಿ ನೀಡಿದ ಘಟನೆ ಮತ್ತೆ ಗಮನ ಸೆಳೆದಿದೆ. ಇದೇ ವೇಳೆ ಹೈದರಾಬಾದ್ ವಿಮೋಚನಾ ಹೋರಾಟದ ಹಿನ್ನೆಲೆ ಕುರಿತು ಚರ್ಚೆ ಮುಂದುವರೆದಿದೆ. ಆ ಸಂದರ್ಭದಲ್ಲಿ ಸ್ವಾಮಿ ರಮಾನಂದ ತೀರ್ಥ ಸೇರಿದಂತೆ ಹಲವರು ರಜಾಕರ ವಿರುದ್ಧ ಹೋರಾಡಿದ ವಿಚಾರವನ್ನು ಕೆಲವರು ಉಲ್ಲೇಖಿಸಿದ್ದಾರೆ. ಈ ಹೋರಾಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪಾತ್ರವನ್ನು ವಿಶೇಷವಾಗಿ ಪ್ರಸ್ತಾಪಿಸಲಾಗುತ್ತಿದೆ. ಇಂತಹ ಸೂಕ್ಷ್ಮ ಇತಿಹಾಸದ ವಿಚಾರಗಳನ್ನು ಪ್ರಸ್ತುತ ರಾಜಕೀಯ ಲಾಭಕ್ಕಾಗಿ ಬಳಸುವುದು ಸಮಾಜದಲ್ಲಿ ಅನಗತ್ಯ ವಿಭಜನೆಗೆ ಕಾರಣವಾಗಬಹುದು. ಇತಿಹಾಸವನ್ನು ಸಮಗ್ರವಾಗಿ ಹಾಗೂ ತಾರತಮ್ಯವಿಲ್ಲದೆ ಅಧ್ಯಯನ ಮಾಡುವುದು ಅಗತ್ಯವೆಂದು ಅವರು ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವರ ಹೇಳಿಕೆ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ಇದು ನಿಜವಾಗಲೂ ನಾವು ಕಲ್ಯಾಣ ಕರ್ನಾಟಕದವರಾದವರು ನಾವು ನಿಜವಾಗಲೂ ಇದು ಖಂಡಿಸಲೇಬೇಕು. ಯಾಕೆಂದರೆ ಇದು ಇತಿಹಾಸದ ಪ್ರಶ್ನೆ. ಹೀಗೆ ಮಾತಾಡ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜಿನ್ನಾ ಜೊತೆ ಹೋಲಿಸೋದು ಹೇಗಾರೆ ಇರಲಿ, ಹೈದರಾಬಾದ್ ಕರ್ನಾಟಕದ ವಿಮೋಚನೆ ವೇಳೆಯಲ್ಲಿ ನಿಜಾಮರ ಅವ್ರ ಮನೆ ಸುಟ್ಟರೂ ಇನ್ನೂ ಅವ್ರಿಗೆ ಬುದ್ಧಿ ಬಂದಿಲ್ಲ, ಇನ್ನೂ ಅವ್ರು ಮುಸ್ಲಿಮರ ಪರವಾಗಿ ಇದ್ದಾರೆ ಅಂತ ಅನ್ನೋದು ಮಾತಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. RSS ಮತ್ತು ಆಗಿನ RSS ಪಕ್ಷವಾಗಿದೆ, ಸಾವರ್ಕರ್ ಪಕ್ಷವಾಗಿದೆ, ಹಿಂದೂ ಮಹಾಸಭಾದ ಮತ್ತು ಮುಸ್ಲಿಂ ಲೀಗ್ನ ಬಹಳ ಅವಿನಾಭಾವ ಸಂಬಂಧ ಇತ್ತು. ಎರಡೂ ಜೊತೆಗೂಡಿಯೇ ಕೆಲಸ ಮಾಡಿದ್ದಾರೆ. 1930ರಲ್ಲಿ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಲಂಡನ್ನಲ್ಲಿ ಏನಪ್ಪ ಅಂತಂದರೆ ಜರುಗಿರ್ತದೆ. ಆ ಸಭೆಯಲ್ಲಿ RSS ನಾಯಕ ಡಾಕ್ಟರ್ ಬಾಲಕೃಷ್ಣ ಮುಂಚೆಯವರು ಮುಸ್ಲಿಂ ಲೀಗ್ನ ಅಧ್ಯಕ್ಷ ಮೊಹಮ್ಮದ್ ಅಲಿ ಜಿನ್ನಾ ಜೊತೆ ಸೇರಿ ಭಾರತ ಒಂದಿರಬಾರ್ದು, ಅದು ಎರಡು ಆಗಲೇಬೇಕು, ಹಿಂದೂಗಳಿಗೆ ಒಂದು ದೇಶ, ಮುಸ್ಲಿಮರಿಗಾಗಿ ಇನ್ನೊಂದು ದೇಶ ಆಗಬೇಕೆನ್ನುವ ಪ್ರಸ್ತಾವನೆ RSSನ ಬಾಲಕೃಷ್ಣ ಮುಂಚೆ ಮತ್ತು ಜಿನ್ನಾ ಕೂಡಿಯೇ ಪ್ರಸ್ತಾವನೆ ಇಟ್ಟಿದ್ದಾರೆ. ಅದೇ ವೇಳೆಯಲ್ಲಿ ಗಾಂಧೀಜಿಯವರು ಎದ್ದು ನಿಂತು ಸಾಧ್ಯ ಇಲ್ಲ, ನನ್ನ ಶರೀರವನ್ನು ಎರಡು ಮಾಡಿರಿ, ಆದರೆ ನಾ ಅಖಂಡ ಭಾರತನ ಹೊಡೆಯಕ್ಕೆ ಹೋಗೋದಿಲ್ಲ ಅಂತ ಹೇಳಿರ್ತಾರೆ. ಅದೇ ವರ್ಷನ ಮುಸ್ಲಿಂ ಲೀಗದ ಅಧ್ಯಕ್ಷ ಆಗಿದ್ದ ಜಿನ್ನಾ ಕೂಡ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಡ್ಯುವಲ್ ನೇಷನ್ ಥಿಯರಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದ್ರ ಮೇಲೆ ತಿಳ್ಕೊಳ್ಳಿ ಅವ್ರು ಯಾವ ರೀತಿ ಜೊತೆಯಲ್ಲೇ ಕೂಡಿ ಕೆಲಸ ಮಾಡಿದ್ದಾರೆ ಅಂತ. ಇನ್ನು ಮೂರನೇದು 1937ರಲ್ಲಿ ಬಂಗಾಳ ಪ್ರಾಂತಗಳಲ್ಲಿ, ಅಂದರೆ ದೇಶದ ಎಡೆಯಲ್ಲಿ ಎಲೆಕ್ಷನ್ ಆಗಿರ್ತದೆ, ಬಂಗಾಳ ಪ್ರಾಂತದಲ್ಲಿ ಮುಸ್ಲಿಂ ಲೀಗ್ ಅಧಿಕಾರಕ್ಕೆ ಬರ್ತದೆ, ಸಿಂಧ್ ಪ್ರಾಂತದಲ್ಲಿ ಮುಸ್ಲಿಂ ಲೀಗ್ ಅಧಿಕಾರ ಬರ್ತದೆ, ಮಿಕ್ಕ ಎಲ್ಲ ಕಡೆ ಕಾಂಗ್ರೆಸ್ ಬಂದಿರ್ತದೆ. 1937 ಆ ವೇಳೆಯಲ್ಲಿ ಸಾವರ್ಕರ್, RSS ಪ್ರಮುಖ ಮಾಧವರಾವ್ ಗೋಳ್ವಲ್ಕರ್ ಜಿನ್ನಾನ ಜೊತೆ ಮಾತುಕತೆ ಆಡಿಬಿಟ್ಟು ಹೊಂದಾಣಿಕೆ ಮಾಡಿಬಿಟ್ಟು ಬಂಗಾಳ ಪ್ರಾಂತದಲ್ಲಿ ಮುಸ್ಲಿಂ ಲೀಗ್ ಪಕ್ಷದಲ್ಲಿ RSS ಮುಖ್ಯಸ್ಥ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಹಣಕಾಸು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ.
ಇನ್ನು 1980 ಇದು ಬಹಳ ಪ್ರಮುಖ. RSS ಅವಾಗಾಯಿತು, ಹಿಂದೂ ಮಹಾಸಭಾ ಆಯ್ತಾಯಿತು. 1980ರಲ್ಲಿ BJP ಪಕ್ಷ ಉದ್ಘಾಟನೆ ಆಗ್ತದೆ. ಮಾತ್ರ 1980ರಲ್ಲಿ ಮುಂಬೈಯಲ್ಲಿ BJP ಅಧಿವೇಶನ ಆಗ್ತದೆ, ಪ್ರಥಮ ಅಧಿವೇಶನ ಅಂತ ಹೇಳ್ತಾರೆ. ಆ BJP ಅಧಿವೇಶನಕ್ಕೆ ಮೊಹಮ್ಮದ್ ಅಲಿ ಜಿನ್ನಾನ ಮೊಮ್ಮಗನಾದ, ನೋಡಿ, ಮೊಹಮ್ಮದ್ ಅಲಿ ಜಿನ್ನಾನ ಮೊಮ್ಮಗನಾದ ನುಸ್ಲಿವಾಡಿಯಾ ಅವರು 20 ಲಕ್ಷ ರೂಪಾಯಿ ಚೆಕ್ ಮುಖಾಂತರ ದೇಣಿಗೆ ಕೊಟ್ಟಿದ್ದಾರೆ BJP ಪಕ್ಷ. ಹೀಗೆ ಜಿನ್ನಾನ ಜೊತೆ ಯಾವತ್ತು ಸಂಬಂಧವಿದ್ದಂಥ BJP, ಹಿಂದೂ ಮಹಾಸಭಾ, RSS ಖರ್ಗೆ ಅವರಿಗೆ ಹೋಲಿಸೋದು ಯಾವ ರೀತಿ? ಇದು ಬಹುಶಃ ತಮ್ಮ ಒಂದು ತಪ್ಪನ್ನು ತಾವು ಮಾಡಿರುವಂಥದ್ದನ್ನು ಮುಚ್ಚಿಕೊಳ್ಳೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಹಾಕುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಾವು ಯಾವುದಾಗಲಿ ಖಂಡಿಸಲೇಬೇಕಾಗುತ್ತೆ. ಪ್ರತಾಪ್ ಸಿಂಹರೇ ಆ ವೇಳೆಯಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನೆ ವೇಳೆಯಲ್ಲಿ, ನಿಜಾಮರ ವಿಮೋಚನೆಯಲ್ಲಿ ಬರೀ ಹಿಂದೂಗಳು ಮಾತ್ರ ಸತ್ತಿಲ್ಲ, ಮುಸ್ಲಿಮರು ಸತ್ತಿದ್ದಾರೆ. ನಿಜಾಮನ ವಿರುದ್ಧ ಹಿಂದೂಗಳು ಸಾಯ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲಪ್ಪ, ನೀವು ಹೇಳ್ತಿರ್ಬೇಕಾದ್ರೆ ನೀವು ಒಂದು ಧ್ವನಿ ಕೂಡ ಎತ್ತಿಲ್ಲ. ವೇಳೆ ಸಾವರ್ಕರ್ ಧ್ವನಿ ಎತ್ತಿಲ್ಲ. RSS ಪ್ರಮುಖರಾದಂಥ ಮಾಧವರಾವ್ ಸಿಂಧಿಯಾ ಕೂಡ, ಮಾಧವರಾವ್ ಗೋಳ್ವಳ್ಕರ್ ಕೂಡ ಸಹ ಒಂದು ಧ್ವನಿ ಎತ್ತಲಿಲ್ಲ. ಪತ್ರಿಕಾ ಹೇಳಿಕೆ ಹೇಗಾದರೂ ಇರಲಿ, ಅನೇಕ ಪುಸ್ತಕಗಳನ್ನು ಸಾವರ್ಕರ್ ಬರೆದಿದ್ದಾರೆ, ಅನೇಕ ಪುಸ್ತಕಗಳನ್ನು ಮಾಧವರಾವ್ ಗೋಳ್ವಳ್ಕರ್ ಬರೆದಿದ್ದಾರೆ, ಆ ಪುಸ್ತಕದಲ್ಲೂ ಬರೆದಿಲ್ಲ. ಹೀಗಿರುವಾಗ ನೀವು ಮಾಡಿದ್ದು ಏನೂ ಇಲ್ಲ. ಇಲ್ಲಿ ಹಿಂದೂಗಳು ಸಾಯ್ತಿದ್ದಿರ್ಬೇಕಾದ್ರೂ ನೀವು ಸುಮ್ಮನೆ ಕುಂತಿದ್ರಿ. ಈಗಿದ್ರೆ ನಿಮ್ಗೆ ಅದು ಯಾಕೆ ವಿಷಯ ಎತ್ತೀರಿ? ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ BJP ಪಕ್ಷದವರು. ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆದಾಗ ಅವರ ಸಚಿವಳಾಗಿದ್ದಂಥ ಕೋಡ್ನಾ ಅದ್ವಾನಿ ಸುಪ್ರೀಂ ಕೋರ್ಟ್ನಲ್ಲಿ, ಅಂದರೆ ಮೋದಿಯವರಿದ್ದಾಗಲೇ ಅವಳಿಗೆ ಜೀವಾವಧಿ ಶಿಕ್ಷೆ ಆಯಿತು. ಯಾಕಾಯಿತು ಅಂತಂದರೆ ಮುಸ್ಲಿಮರ ವೇಷ ಹಾಕಿ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿಸಿತ್ತು. 12 ಜನ 9 ಜನ ಆರ್ಡರ್ ಇದೆ, ಕೋರ್ಟ್ ಆರ್ಡರ್ ಇದೆ. ಜನವರಿ 1, 2011 ಸಿಂದಗಿಯಲ್ಲಿ, ಕರ್ನಾಟಕದ ಸಿಂದಗಿಯಲ್ಲಿ ತಹಸೀಲ್ದಾರ್ ಆಫೀಸ್ ಎದುರೇ ಒಂದು ಪಾಕಿಸ್ತಾನ ಧ್ವಜ ಹಾರಿಸ್ತದೆ. ಮಧ್ಯಾಹ್ನ ಪ್ರಮೋದ್ ಮುತಾಲಿಕ್, ಆ ವೇಳೆಯಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಪ್ರಮೋದ್ ಮುತಾಲಿಕ್ ಅವರು 3 ಗಂಟೆ ಬೆಳಗ್ಗೆ ಆಗಿದೆ, 8 ಬಸ್ ಜಖಮ್ ಆಗಿದೆ, ಸಿಂದಗಿ ಬಂದ್, ಬಿಜಾಪುರ ಬಂದ್. 3 ಗಂಟೆಗೆ ಪ್ರಮೋದ್ ಮುತಾಲಿಕ್ ಅವರು ಬಂದು ಹಿಂದೂಗಳನ್ನು ಅಂದರೆ ಮುಸ್ಲಿಂ ವಿರುದ್ಧ ದ್ವೇಷ ಕಾರ್ಕೊಂಡು ಭಾಷಣ ಮಾಡಿದ್ರು. 5ನೇ ದಿನಕ್ಕೆ ಸಿಕ್ಕರು ಯಾರು ಧ್ವಜ ಹಾರಿಸಿದಾರಂತ. FIR ಕಾಪಿ ಆಗಿದೆ. ಅವ್ರ ಮನೆಯಲ್ಲಿ ಪಾಕಿಸ್ತಾನ ಧ್ವಜನೂ ಸಿಕ್ಕಿದೆ. ಅವರು ಜಂಡ ಏರಿಸ್ಬೇಕಾದ್ರೆ ಸೆಲ್ಫಿ ತಗೊಂಡಿದ್ದು ಅದನ್ನು ಸಿಕ್ಕಿದೆ. ಅವ್ರ ಹೆಸರು ಹೇಳ್ತೀನಿ. FIR ಕಾಪಿಯಲ್ಲಿ ಯಾವ ರೀತಿ ಅಂದರೆ ರಾಕೇಶ್ ಮಠ್, ಮಲ್ಲನ್ಗೌಡ ಪಾಟೀಲ್, ಪರಶುರಾಮ್ ವಾಘ್ಮರೆ, ರೋಹಿತ್ ನಾವಿ, ಸುನಿಲ್ ಅಕ್ಸರ್. FIR ಕಾಪಿಯಲ್ಲಿ ಇದೇ ಹೆಸರುಗಳಿದ್ದಾವೆ. ಹಿಂದೂಗಳು ಪಾಪ ಮುಗ್ಧ ಯುವಕರನ್ನು ಬಳಸ್ಕೊಂಡು ಜೆಂಡಾ ಹಾರಿಸಿ ಅವ್ರು ಜೈಲಿಗೆ ಕಳಿಸಿದ್ರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी। 23 वर्षों की उत्कृष्ट शैक्षणिक सेवा। ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು,
ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ ಎಸ್ವಿಆರ್ ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ ಸಿಬಿಎಸ್ಇ ಪಠ್ಯ ಆಧಾರಿತ ಬೋಧನೆ, ಐಐಟಿ, ಜೆಇಇ, ಸಿಇಟಿ ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.